ಮೊದಲಿಗೆ ಈ ರಾಷ್ಟ್ರ ಕಂಡ ಉತ್ತಮ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಂತ್ರಿಗಳಾದಂಥ HD ಕುಮಾರಣ್ಣನವರಿಗೆ ಮೈಸೂರು ನಗರ ಜಿಲ್ಲಾ ಜಾತ್ಯತೀತ ಜನತಾದಳದ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತೇನೆ. ಅವರು ಈ ಒಂದು ಜನ್ಮದಿನದ ಸಂದರ್ಭದಲ್ಲಿ ನಾನು ಶುಭ ಕೋರುವುದರ ಜೊತೆಗೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಹೆಚ್ಚಿನ ಆರೋಗ್ಯವನ್ನು ಕರುಣಿಸಲಿ, ಇಡೀ ದೇಶಾದ್ಯಂತ ಹಗಲಿರುಳು ಅನ್ನದೇ ಶ್ರಮವಹಿಸಿ, ಜೊತೆಗೆ ಕರ್ನಾಟಕ ರಾಜ್ಯಕ್ಕೆ ಆದ್ಯತೆ ಮೇರೆಗೆ ಹೆಚ್ಚಿನ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಅವರು 2 ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಲ್ಯಾಟ್ರಿನ್ ನಿಷೇಧ, ಸಾರಾಯಿ ನಿಷೇಧ, ಗ್ರಾಮ ವಾಸ್ತವ್ಯ, ರೈತರ ಸಾಲ ಮನ್ನಾ, ಹೀಗೆ ಅನೇಕ ಜನಪರ ಕಾರ್ಯಕ್ರಮಗಳನ್ನ ನೀಡಿದ್ದಾರೆ. ಅವರು ಮತ್ತೆ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಬರಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ಇಡೀ ರಾಜ್ಯದಲ್ಲಿ 6.5 ಕೋಟಿಯಲ್ಲಿ ಎಲ್ಲರ ಮನಸ್ಸಿನಲ್ಲೂ ಕುಮಾರಣ್ಣವರಿದ್ದಾರೆ. ಅದು ಮುಂದಿನ ಚುನಾವಣೆಯಲ್ಲಿ ಮತ ಪರಿವರ್ತನೆಯಾಗಿ 100ಕ್ಕೆ 100 ಹಾಗೆ ಆಗುತ್ತೆ. ಯಾಕೆಂದರೆ ಕಳೆದ ಚುನಾವಣೆಯಲ್ಲಿ ಜನರು ಗ್ಯಾರಂಟಿ ಯೋಜನೆಗೆ ಮರಳಾಗಿದ್ದರು. ಗ್ಯಾರಂಟಿ ಯೋಜನೆಯ ಏನು ಪರಿಕಲ್ಪನೆ ಇಟ್ಟು ಮತ ಸೆಳೆಯಲಿಕ್ಕೆ ಮಾಡಿದರು, ಅದು ಈ ಮತದಾರರಿಗೆ ಅರ್ಥವಾಗಿದೆ. ಇದೆಲ್ಲ ನಮ್ಮ ಜೋಬಿಂದನೇ ತೆಗೆದು ಇನ್ನೊಂದು, ಯಾಕೆಂದರೆ ಎಲ್ಲ ರೀತಿಯ ಬೆಲೆ ಏರಿಕೆಗಳನ್ನ ಮಾಡಿದ್ದಾರೆ. ದೇವಸ್ಥಾನಗಳನ್ನ ಬಿಡ್ತಿಲ್ಲ. ನಿಮಗೆ ಗೊತ್ತು, ಈಗ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಕೂಡ 1000 ರೂಪಾಯಿ ನಿಗದಿ ಮಾಡ್ತಿದ್ದಾರೆ ಇಬ್ಬರು ಒಳಗಡೆ ಹೋಗೋದಕ್ಕೆ. ಹಾಗಾಗಿ ಜನ ತಕ್ಕ ಉತ್ತರವನ್ನು ಕೊಡ್ತಾರೆ. 2028ಕ್ಕೆ 100ಕ್ಕೆ 100 NDA ಸರ್ಕಾರ ರಾಜ್ಯದಲ್ಲಿ ಬಂದೇ ಬರುತ್ತೆ. ಓಕೆ. ನಮ್ಮ ಹೆಸರು ಪ್ರಕಾಶ್ ಪ್ರಿಯದರ್ಶನ್, ಮೈಸೂರು ನಗರ JDS ಕಾರ್ಯಾಧ್ಯಕ್ಷ.